ನಿರಯಂಚ ವಿಕರ್ಮಣ. ಈ ತತ್ರಾಪಿ ಚ ತದ್ವ್ಯಾಪಾರಾದ ವಿರೋಧ ಅಂತ 3ನೇ ಅಧ್ಯಾಯದ 1ನೇ ಪಾದದ 17ನೇ ಸೂತ್ರ. ಅದರ ಅರ್ಥವನ್ನ ನಿರಯಂಚ ವಿಕರ್ಮಣ ಅಂತ ಆಚಾರ್ಯರು ಅಣುಭಾಷ್ಯದಲ್ಲಿ ತೋರಿಸಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಆ ಸೂತ್ರ ಯಾಕೆ ಹೊರಟಿದೆ ಅಂತ ಅನ್ನೋದನ್ನ 20ನೇ ಗದ್ಯ ಭಾಗದಲ್ಲಿ ತೋರಿಸಿದ್ರು. ಈಗ 21ನೇ ಗದ್ಯ ಭಾಗದಲ್ಲಿ ಅದರ ವಿವರ ಕೊಡ್ತಾರೆ. ದುಃಖ, ಈ ನರಕ ಅಂತನ್ನುವುದು ದುಃಖಾತ್ಮಕ ಹೌದೋ ಅಲ್ವೋ ಅಂತ ಒಂದು ಪ್ರಶ್ನೆ ಎದ್ದಿತ್ತು. ನರಕ ದುಃಖ ರೂಪ ಹೌದು ಅಂತ ಆದ್ಮೇಲೆ ಆ ನರಕದಲ್ಲಿರುವ ಜೀವರಿಗೆ ಭಗವಂತ ಪ್ರೇರಕ ಹೌದೋ ಅಲ್ವೋ ಅಂತ ಮತ್ತೊಂದು ಪ್ರಶ್ನೆ ಎದ್ದಿತ್ತು. ಪ್ರೇರಕ ಅಲ್ಲ ಅಂತ ಆಗಿಬಿಟ್ರೆ ಅದು ಸರಿಯಾಗೋದಿಲ್ಲ. ಜಗತ್ತೆಲ್ಲದಕ್ಕೂ ಭಗವಂತ ಪ್ರೇರಕ ಅಂತ ಒಂದು ಶ್ರುತಿ ಹೇಳ್ತಾ ಇರೋದ್ರಿಂದ ಪ್ರೇರಕ ಅಲ್ಲ ಅಂತ ನೀವು ಹೇಳೋದು ಸರಿಯಾಗೋದಿಲ್ಲ. ಪ್ರೇರಕ ಹೌದು ಅಂತ ಆದರೆ ಅವನು ಕೂಡ ನರಕದಲ್ಲಿ ಇರಬೇಕಾಗ್ತದೆ. ನರಕದಲ್ಲಿದ್ದ ಮೇಲೆ ನರಕದಲ್ಲಿರೋ ದುಃಖವನ್ನು ಅವನು ಕೂಡ ಅನುಭವಿಸ್ಬೇಕಾಗ್ತದೆ. ಆ ಪರಮಾತ್ಮನಿಗೆ ಆ ದುಃಖದ ಭೋಗವನ್ನ ಹೇಳೋದು ಹೇಗೆ? ಇದರ ದೊಡ್ಡ ಸಮಸ್ಯೆ. ಅದಕ್ಕಾಗಿ ಏನು ಹೇಳಬೇಕು, ಇದಕ್ಕೆ ಅರ್ಥ ಏನು ಹೇಳಬೇಕು ಈ ವ್ಯವಸ್ಥೆಗೆ? ನರಕವನ್ನ ದುಃಖ ರೂಪ ಅಲ್ವೇ ಅಲ್ಲ ಅಂತ ತೀರ್ಮಾನ ಮಾಡಿ, ಆದ್ರಿಂದ ನರಕದ ಬಗ್ಗೆ ಆಗಲಿ ಮತ್ತೆ ನರಕಕ್ಕೆ ಕಾರಣವಾದ ದುಷ್ಕೃತ್ಯಗಳ ಬಗ್ಗೆ ಆಗಲಿ ವೈರಾಗ್ಯ ತಾಳ್ಬೇಕಾಗಿಲ್ಲ ಅಂತ ಒಂದು ಪ್ರಶ್ನೆ ಮಾಡಿದ್ರು ಅವರು. ಆ ಪ್ರಶ್ನೆಯೇ ಮತ್ತೆ ಹೆಚ್ಚು ದೃಢ ಆಗ್ತದೆ. ಅದಕ್ಕಾಗಿ ಎಲ್ಲಾ ಪ್ರಶ್ನೆಗಳನ್ನು ಉತ್ತರಿಸುವುದಕ್ಕಾಗಿ ನರಕ ದುಃಖಾತ್ಮಕ ಅಲ್ಲ ಅನ್ಬೇಡಿ, ನರಕ ದುಃಖಾತ್ಮಕವೇ ಆಗಿದೆ. ಆ ನರಕದ ಬಗ್ಗೆ ಆಗಲಿ, ನರಕಕ್ಕೆ ಕಾರಣವಾದ ದುಷ್ಕೃತ್ಯಗಳ ಬಗ್ಗೆ ಆಗಲಿ, ಸದಾಚಾರವನ್ನು ಮಾಡದೇ ಇರುವುದಕ್ಕಾಗಲಿ ಮನುಷ್ಯ ಪ್ರಯತ್ನಿಸಬೇಕು. ನರಕಕ್ಕೆ ಕಾರಣವಾದ ದುಷ್ಕೃತ್ಯಗಳ ಬಗ್ಗೆ ವೈರಾಗ್ಯ ತಾಳ್ಬೇಕು. ಹಾಗಾದ್ರೆ ಅಲ್ಲಿ ಪ್ರೇರಕನಾಗಿ ಭಗವಂತ ಇದ್ದಾನೆ ಅಂತ ಹೇಳಿದ ಮೇಲೆ ಆ ಭಗವಂತನಿಗೂ ನರಕದ ಅನುಭವ ಆಗಬೇಕಲ್ಲ ಅಂತ ಪ್ರಶ್ನೆ. ಆ ಪ್ರಶ್ನಕ್ಕೆ ಉತ್ತರ ರೂಪವನ್ನು ಆ ಸೂತ್ರ ಹೇಳಿದೆ. ನರಕದಲ್ಲೂ ಕೂಡ ಅವನು ಇರ್ತೇ ಇರ್ತಾನೆ, ಮತ್ತೆ ಅಲ್ಲಿ ಅವನು ಪ್ರೇರಕನೂ ಆಗಿದ್ದಾನೆ, ಆದ್ರೆ ಅವನಿಗೆ ಭೋಗ ಇಲ್ಲ ಅಂತ ಉತ್ತರದ ಸಾರಾಂಶ. ಅದನ್ನು ನಿರಯಂಚ ವಿಕರ್ಮಣ ಅಂತ ರಾಯರು ಹೇಳಿದ್ದಾರೆ. ಇಪ್ಪತ್ತೊಂದನೇ ಗದ್ಯ ಭಾಗದಲ್ಲಿ ಅದನ್ನು ವಿವರಿಸ್ತಾ ಇದ್ದಾರೆ. ವಿಕರ್ಮಣ ಅಂತ ಇದೆ ಅಲ್ಲಿ, ನಿರಯಂಚ ವಿಕರ್ಮಣ ಅಂತ. ವಿಕರ್ಮಣ ಅಂದ್ರೆ ಏನರ್ಥ? ವಿ ಅಂದ್ರೆ ವಿಹ್ ಪಕ್ಷಿ ಪರಮಾತ್ಮನೋ ಅಂತ ಕೋಶ ಇದೆ. ಅದು ಇಲ್ಲಿ ಬಂದಿಲ್ಲ, ಸುಮ್ಮನೆ ನನ್ನ ನೆನಪಿಗೆ ಬಂತು ಹೇಳಿದೆ. ವಿಹ್ ಪಕ್ಷಿ ಪರಮಾತ್ಮನೋ ಅಂತ ಒಂದು ಸುಪ್ರಸಿದ್ಧವಾದ ಕೋಶವೇ ಇದೆ. ಮತ್ತೆ ಅಕಯ ಪ್ರಮಿ ಸಂಭೂಮ ಸಖಹಾಹ ವಿಷ್ಣುವಾಚಕಾಹ, ಅಕಯ ಪ್ರವಿ ಸಂಭೂಮ ಅಂತ ಈಗೆಲ್ಲ ಇವನ್ನೆಲ್ಲವನ್ನು ಈ ಎಲ್ಲ ಏಕಾಕ್ಷರಗಳನ್ನ ಭಗವಂತನಿಗೆ ವಾಚಕ ಅಂತ ಒಂದು ಕೋಶದಲ್ಲೂ ಹೇಳಿದ್ದಾರೆ. ಭಗವಂತ ಸಕಲ ಶಬ್ದ ವಾಚ್ಯ ಹೌದು, ಸಕಲ ಅಕ್ಷರ ವಾಚ್ಯನೂ ಹೌದು. ಅದಕ್ಕೆ ಸರ್ವೇ ಸಾಧಾರಣವಾಗಿ ಪ್ರಮಾಣಗಳು ಇದ್ದೇ ಇವೆ. ಆದರೂ ವಿ ಶಬ್ದದಿಂದ ವಾಚ್ಯ ಭಗವಂತ ಅಂತ ಹೇಳಲಿಕ್ಕೆ ನಿರ್ದಿಷ್ಟವಾದ ಪ್ರಮಾಣಗಳು ಇವೆ. ವಿ ಅನ್ನೋ ಶಬ್ದದಿಂದ, ವಿ ಅನ್ನೋ ಅಕ್ಷರದಿಂದ ಭಗವಂತ ವಾಚ್ಯ ಅನ್ನೋದಕ್ಕೆ ಪ್ರತ್ಯೇಕ ಪ್ರಮಾಣಗಳೇನು ಇಲ್ಲದೆ ಹೋಗಿದ್ರೆ, ಸರ್ವೇ ಘೋಷಾಹ ಸರ್ವೇ ನಾದಾಹ ಅಂತ ಹೇಳಿ ಸಕಲ ವಾಕ್ಯಗಳಿಂದಲೂ ಶಬ್ದಗಳಿಂದಲೂ ಮತ್ತೆ ಅಕ್ಷರಗಳಿಂದಲೂ ಅವನೇ ಪ್ರತಿಪಾದ್ಯ ಅಂತ ಹೇಳಿ ನಾವು ಸುಮ್ಮನೆ ಆಗ್ತಿದ್ದೆವು. ಅದಕ್ಕೊಂದು ಸಪರೇಟ್ ಪ್ರಮಾಣವೇ ಇರೋದ್ರಿಂದ ಅದನ್ನೇ ಹೇಳ್ತಾ ಇದ್ದೀವಿ ಅಷ್ಟೇ. ವಿಹ್ ಪಕ್ಷಿ ಪರಮಾತ್ಮನೋ, ಪಕ್ಷಿ ಅಂದ್ರೆ ಗರುಡ ಮತ್ತೆ ಪರಮಾತ್ಮ ಇವರಿಬ್ಬರನ್ನು ವಿ ಅನ್ನೋದು ಹೇಳ್ತದೆ. ಇದಂತೂ ಒಂದು ಕೋಶ. ಇನ್ನೊಂದು ಬೃಹದಾರಣ್ಯಕ ಉಪನಿಷತ್ ಭಾಷ್ಯದ ಕೋಶ. ಅಕಯ ಪ್ರವಿ ಸಂಭೂಮ ಸಖ ಹ ಇವೆಲ್ಲವೂ ವಿಷ್ಣುವಾಚಕ ಅಂತ. ಆದ್ರಿಂದ ವಿ ಅಂದ್ರೆ ಪರಮಾತ್ಮ, ಅವನ ಕರ್ಮ ಅಂದ್ರೆ ಪ್ರೇರಣವೆಂಬ ವ್ಯಾಪಾರ. ನಮ್ಮನ್ನು ಅವನೇನು ಪ್ರೇರಿಸ್ತಾನಲ್ಲ, ಆ ಪ್ರೇರಣವೆಂಬ ವ್ಯಾಪಾರ. ಆದ್ರಿಂದ ಈ ಜೀವ ನರಕಕ್ಕೆ ಹೋಗ್ತಾನೆ ಅಂತ ಅರ್ಥ. ಅದನ್ನೇ
ವೇಹೆ ಅದು ಷಷ್ಠಿ ವಿಭಕ್ತಿ ಏಕವಚನ. ಪರಮಾತ್ಮನಃ ಕರ್ಮಣ, ಪರಮಾತ್ಮನ ಕರ್ಮ ಯಾವುದು ಅಂದರೆ ಪ್ರೇರಣವೆಂಬ ಕರ್ಮ, ಪ್ರೇರಣ ರೂಪ ವ್ಯಾಪಾರ. ಆ ವ್ಯಾಪಾರದಿಂದ ಜೀವ ನರಕಕ್ಕೆ ಹೋಗ್ತಾನೆ ಅಂತ ತಾತ್ಪರ್ಯ. ವಿಕರ್ಮಣ, ಪರಮಾತ್ಮನ ಪ್ರೇರಣೆಯಿಂದ ನರಕಕ್ಕೆ ಹೋಗ್ತಾನೆ ಇವನು. ನ ಕೇವಲ ಮಿತರಾವಸ್ಥಾ, ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತ್ಯವಸ್ಥೆ ಅವು ಮಾತ್ರ ಅಲ್ಲ. ನರಕ ದುಃಖಮಪಿ, ನರಕದ ದುಃಖವನ್ನೂ ಕೂಡ ತತ್ಪ್ರೇರಣೆಯೈವ ಅನುಭವತಿ ಜೀವ ಇತಿ ಚಾರ್ಥ. ಇದು ಚಕಾರದ ಅರ್ಥ. ಚಾರ್ಥ ಅಂದರೆ ಚಕಾರದ ಅರ್ಥ ಅಂತ ಅರ್ಥ. ನಿರಯಂಚ ಅಂತಿದೆಯಲ್ಲ, ಅಲ್ಲಿ ಚ ಅನ್ನೋದಕ್ಕೆ ಈ ಅರ್ಥ. ದುಃಖರೂಪ ನರಕಾನುಭವಿತೃ ಪ್ರೇರಕತ್ವೇಪಿ ಈಶ್ವರತ್ವಾದೇವ ದುಃಖ ಸಾಕ್ಷಾತ್ಕಾರಕೃತ ನೀಚೋಚ್ಯತಾರೂಪ ಭೋಗಾಭಾವ ಉಪಪತ್ತೇ ಇತಿ ಭಾವ. ನರಕವೂ ದುಃಖರೂಪ. ಮತ್ತೆ ಆ ನರಕದಲ್ಲಿ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮ ಆ ಜೀವನಿಗೆ ಪ್ರೇರಕನೂ ಆಗಿದ್ದಾನೆ. ಆದರೆ ಆ ಈಶ್ವರ, ಅವನು ಈಶ್ವರ ಆಗಿರುವುದರಿಂದಲೇ, ಸರ್ವ ಸಮರ್ಥ ಆಗಿರುವುದರಿಂದಲೇ ದುಃಖದ ಜ್ಞಾನವುಳ್ಳವನಾದರೂ ಕೂಡ ದುಃಖದ ಭೋಗವುಳ್ಳವನಲ್ಲ. ಜ್ಞಾನ ಬೇರೆ, ಭೋಗ ಬೇರೆ. ಜ್ಞಾನ ಇದ್ದ ಮಾತ್ರಕ್ಕೆ ಅದ್ರ ಭೋಗ ಆಗಬೇಕಾಗಿಲ್ಲ. ಜ್ಞಾನ ಆದಾಗ ಭೋಗ ಆದರೆ ಅದು ಆ ಜೀವನಲ್ಲಿ ಹಿಗ್ಗು ಕುಗ್ಗುವಿಕೆಗೆ ಕಾರಣ ಆಗ್ತದೆ. ಆತ್ಮನಲ್ಲಿ ಹಿಗ್ಗು ಕುಗ್ಗುವಿಕೆಗೆ ಕಾರಣ ಆಗ್ತದೆ. ಇದು ಭೋಗ ಅಂತ ಕರ್ಸ್ಕೋತದೆ. ನೀಚೋಚ್ಚ ದೈವ ದುಃಖಾದೇಹೇ ಭೋಗ. ನೀಚತ, ಆತ್ಮನಲ್ಲಿ ನೀಚತ ಬಂದರೆ ಅದು ದುಃಖ, ದುಃಖದ ಭೋಗ. ಉಚ್ಚತ ಬಂದರೆ ಆತ್ಮನಲ್ಲಿ ಅದು ಸುಖದ ಭೋಗ. ಹೀಗೆ ದುಃಖ ಸಾಕ್ಷಾತ್ಕಾರದಿಂದ ನಮ್ಮ ಉಳಿದವರಿಗೆಲ್ರಿಗೂ ಬರಬಹುದಾದ ನೀಚೋಚ್ಚತ ಅನ್ನೋದು ಪರಮಾತ್ಮನಲ್ಲಿಲ್ಲ. ಆದ್ದರಿಂದ ಅವನಿಗೆ ಭೋಗ ಇಲ್ಲ, ಆದರೆ ಜ್ಞಾನ ಇದ್ದೇ ಇದೆ. ಆದ್ದರಿಂದ ಅವನು ಅಲ್ಲಿ ಪ್ರೇರಕನಾಗಿ ಇದ್ದೇ ಇದ್ದಾನೆ ಅಂತ ಅದರ ಅರ್ಥ. ನೀಚೋಚ್ಚತಾರೂಪ ಭೋಗಾಭಾವ ಉಪಪತ್ತೇಹೇ. ಜ್ಞಾನ ಇದ್ರೂ ಕೂಡ ಭೋಗ ಯಾಕಿಲ್ಲ ಅಂದರೆ ಅವನು ಈಶ್ವರನಾದ್ರಿಂದ ಅಂತ ಅದಕ್ಕೆ ಉತ್ತರ. ಮುಂದೆ 22ನೇ ಗದ್ಯ ಭಾಗ ನಾವು ನೋಡಬೇಕು. ಇದು ನ ತೃತೀಯೇ ತಥೋಪಲಬ್ಧೇ ಅಂತ ಸೂತ್ರ, ಮುಂದಿನ ಸೂತ್ರ. ಆ ಸೂತ್ರ ಯಾಕೆ ಹೊರಟಿದೆ, ಮತ್ತೆ ನ ತೃತೀಯಾಧಿಕರಣ ಯಾಕೆ ಹೊರಟಿದೆ ಅಂತನ್ನೋದನ್ನ ರಾಘವೇಂದ್ರ ಸ್ವಾಮಿಗಳು 22ನೇ ಗದ್ಯ ಭಾಗದಲ್ಲಿ ಹೇಳ್ತಾರೆ. ಯತ್ರ ದುಃಖಂ ತತ್ರ ಸುಖಮಿತಿ ವ್ಯಾಪ್ತೇ. ಈ ಜಗತ್ತಿನಲ್ಲಿ ದುಃಖ ಇದ್ದಲ್ಲೆಲ್ಲ ಸುಖ ಇದ್ದೇ ಇರ್ತದೆ. ಹೀಗೆ ವ್ಯಾಪ್ತಿ ಇರೋದ್ರಿಂದ ತಮಸ್ಯಪಿ ಸುಖಮಸ್ತಿ. ತಮೋ ಲೋಕದಲ್ಲೂ ಕೂಡ, ಅಂಧಂ ತಮಸ್ಸು ಅಂತ ನೀವೇನು ಹೇಳ್ತಾ ಇದ್ದೀರಿ, ಅಲ್ಲೂ ಕೂಡ ಸುಖ ಇದ್ದೇ ಇರ್ತದೆ. ಇತ್ಯತಃ ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ತಸ್ಯ ದುಃಖೈಕ ರೂಪತ್ವ ಮುಕ್ತಂ. ಅಲ್ಲಿ ಎತ್ತು ಅಂತಿದೆ ಮೊದಲು. ಎತ್ತು ಯಾವೊಂದು ಪ್ರಶ್ನವಿದೆಯಲ್ಲ ಅದೊಂದು ಪ್ರಶ್ನೆ. ಏನದು ಪ್ರಶ್ನೆ ಅಂದರೆ ಎತ್ತರ ದುಃಖಂ ತತ್ರ ಸುಖಂ ಅಂತ ವ್ಯಾಪ್ತಿ ಇರೋದ್ರಿಂದ ತಮಸ್ಸಿನಲ್ಲೂ ದುಃಖ ಇರಲೇಬೇಕು, ಸುಖ ಇರಲೇಬೇಕಲ್ಲ ಅಂತ ಈ ಒಂದು ಪ್ರಶ್ನೆ. ಇತ್ಯತಃ ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ತಸ್ಯ ದುಃಖೈಕ ರೂಪತ್ವ ವಕ್ತಂ. ಆ ನರಕ ಅಂತಂದು ಕೇವಲ ದುಃಖ ರೂಪ ಅಂತ ವರ್ಣನೆ ಮಾಡಲಿಕ್ಕೆ ನ ತೃತೀಯೇ ತಥೋಪಲಬ್ಧೇ ಇತ್ಯಾದಿ 5 ಸೂತ್ರಗಳನ್ನು ಒಳಗೊಂಡಂತಹ ನ ತೃತೀಯಾಧಿಕರಣ ಅಥವಾ ಮಹಾತಮೋಧಿಕರಣ ಅಂತ ಹೀಗೆ ಅದು ಹೊರಟಿದೆ. ಅದರ ಅರ್ಥ ಏನು ಅದನ್ನು 23ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ತಸ್ಯಾಪ್ಯರ್ಥ ಸಂಗ್ರಹೀತ. ಅದೇನು ಆಚಾರ್ಯರು ತಮ್ಮ ಅನುಭಾಷ್ಯದಲ್ಲೇ ಅದನ್ನು ಸಂಗ್ರಹ ಮಾಡಿದ್ದಾರೆ. ನಿರಯಂಚ ವಿಕರ್ಮಣ, ತಪ್ಪು ಕರ್ಮ ಮಾಡಿದ್ರಿಂದ ನರಕಕ್ಕೆ ಹೋಗ್ತಾರೆ. ಮತ್ತೆ ಮಿಥ್ಯಾಜ್ಞಾನೇನ ತಮಸ್ಸು. ಹೀಗೆ ತಪ್ಪು ಕರ್ಮ ಮಾಡಿದ್ದ ನಿರಯಕ್ಕೆ ಅಂತ ಒಂದು ಪ್ರತ್ಯೇಕ ಶಬ್ದ ಪ್ರಯೋಗ ಮಾಡಿದ್ದಾರೆ. ಮಿಥ್ಯಾಜ್ಞಾನ, ತಪ್ಪು ತಿಳುವಳಿಕೆಯ ಮೂಲಕ ಅಂಧಂತಮಸ್ಸಿಗೆ ಹೋಗ್ತಾರೆ ಅಂತ ಅದಕ್ಕೊಂದು ಪ್ರತ್ಯೇಕ ಶಬ್ದ ಇದೆ. ಆದ್ದರಿಂದ ಆಚಾರ್ಯರು 2 ಸೂಚನೆ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ ನಮಗೆ.
ತಸ್ಯಾಪ್ಯರ್ಥ ಈ ನತೃತೀಯಾಧಿಕರಣದ ಅರ್ಥವನ್ನ ಸಂಗ್ರಹೀತ ಆಚಾರ್ಯರಿಂದ ಸಂಗ್ರಹಿಸಲ್ಪಟ್ಟಿದೆ. ಅದು ಹೇಗೆ ಅಂದರೆ, ಎರಡು ಶಬ್ದಗಳನ್ನು ಪ್ರಯೋಗ ಮಾಡುವ ಮೂಲಕ. ಅದ್ಯಾವುದು, ಒಂದು ನಿರಯ ಅಂತ, ಒಂದು ಶಬ್ದ, ಇನ್ನೊಂದು ತಮಸ್ಸು ಅಂತ. ಆ ನಿರಯ ಅನ್ನೋದು ಯಾವುದರ ಫಲ ಅಂದರೆ ವಿಕರ್ಮ ಫಲ ದುಃಖ ರೂಪ ನಿರಯಾದಪಿ. ವಿಕರ್ಮ ಅಂದರೆ ಸರಿಯಾದ ಕರ್ಮವನ್ನು ಮಾಡದಿರುವ ಮೂಲಕ, ತಪ್ಪು ಕರ್ಮವನ್ನು ಮಾಡುವ ಮೂಲಕ ಏನೊಂದು ನರಕ ಬರಬೇಕಲ್ಲ, ಆ ನರಕಕ್ಕಿಂತ ವಿಕರ್ಮ ಸರಿಯಾದ ಕರ್ಮವನ್ನು ಮಾಡದಿರುವ ಮೂಲಕ ತಪ್ಪು ಕರ್ಮವನ್ನು ಮಾಡುವ ಮೂಲಕ ಏನೊಂದು ದುಃಖ ಆಗಬೇಕಲ್ಲ, ಆ ದುಃಖ ರೂಪವಾದ್ದೇ ನರಕ. ಆ ನರಕಕ್ಕಿಂತ ಮಿಥ್ಯಾಜ್ಞಾನದ ಫಲವಾಗಿ ದೊರೆಯುವ ತಮಸ್ಸು ಭಿನ್ನವಾಗಿದೆ ಅನ್ನೋದನ್ನು ಆಚಾರ್ಯರು ಅಣುಭಾಷ್ಯದಲ್ಲೇನೆ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮೋ ಅಂತ ಪ್ರತ್ಯೇಕ ಶಬ್ದ ಪ್ರಯೋಗ ಮಾಡಿರುವುದರಿಂದ, ಒಂದು ಕಡೆ ನಿರಯ ಅಂತನೂ ಮತ್ತೊಂದು ಕಡೆ ತಮಸ್ಸು ಅಂತನೂ ಪ್ರಯೋಗ ಮಾಡಿರುವುದರಿಂದ, ವಿಶಿಷ್ಯ ಉಕ್ತಿಯ ಪ್ರತ್ಯೇಕವಾಗಿ ಹೇಳಿರುವುದರಿಂದ ಈ ಅಧಿಕರಣದ ಸಂಗ್ರಹವು ಕೂಡ, ಅರ್ಥವೂ ಕೂಡ ಸಂಗ್ರಹಿತವಾಗಿದೆ, ಸಂಗ್ರಹಿಸಲ್ಪಟ್ಟಿದೆ. ಮುಂದೆ ಒಂದು ಸೂತ್ರ ಇದೆ, ತಿರ್ಯಕ್ಷು ನರಕೇ ಚೈವ ಸುಖಲೇಶೋ ವಿಧೀಯತೆ ಅಂತ. ಅದು ತಿರ್ಯಕ್ಷು ಕರಕೇ ಚೈವ ಅಂತಾಗಿದೆ, ಅದನ್ನು ತಿದ್ದುಕೊಳ್ಬೇಕು. ತಿರ್ಯಕ್ಷು ನರಕೇ ಚೈವ ಅಂತದು, ಸುಖಲೇಶೋ ವಿಧೀಯತೆ. ಅದೇನು ಹೇಳಿದ್ದಾರೆ ಅಂದರೆ, ಈ ನರಕಲೋಕದಲ್ಲಿ, ಕರಕ ಅಲ್ಲ ಅದು ನರಕಲೋಕ, ಆ ನರಕಲೋಕದಲ್ಲಿ ಸುಖ ಲೇಷ, ಒಂದು ಸ್ವಲ್ಪ ಸುಖ ಇದ್ದೇ ಇರ್ತದಂತೆ. ಆದರೆ ಮಹಾತಮಸ್ಸಿಗೆ ಯಾರು ಹೋಗ್ತಾರೆ, ಆ ಮಹಾತಮಸ್ಸಿನಲ್ಲಿ ಹೋದವರಿಗೆ ಅಲ್ಲಿ ಮಾತ್ರ ಸುಖ ಇರೋದೇ ಇಲ್ಲ, ಸ್ವಲ್ಪ ಸುಖವೂ ಇರೋದಿಲ್ಲ ಅಂತ. ಹೀಗೆ ಪ್ರಮಾಣಗಳನ್ನೇ ಮುಂದೆ ಇದೇ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಉದ್ಧರಿಸ್ತಾರೆ. ಆದ್ದರಿಂದ ಅವೆರಡೂ ಬೇರೆ ಬೇರೆನೇ ಇದೆ ಅಂತ ಗೊತ್ತಾಗ್ತದೆ. ಇದೇ ಅಧ್ಯಾಯದ ಮುಂದಿನ 20ನೇ ಸೂತ್ರ, ಸ್ಮರ್ಯತೆ ಅಂತ ಸೂತ್ರ, ಅಲ್ಲಿ ತಿರ್ಯಕ್ಷು ನರಕೇ ಚೈವ ಸುಖಲೇಶೋ ವಿಧೀಯತೆ, ನರಕದಲ್ಲಿ ಸ್ವಲ್ಪ ಸುಖ ಇದ್ದೇ ಇರ್ತದೆ. ನಾಂಧೇ ತಮಸಿ ಮಗ್ನಾನಾಂ ಸುಖಲೇಶೋಪಿ ಕಶ್ಚನ ಅಂತ ಭವಿಷ್ಯತ್ ಪರ್ವದ ಮಾತನ್ನು ಉದ್ಧರಿಸ್ತಾರೆ ಆಚಾರ್ಯರು. ಆದರೆ ಅಂಧನ್ ತಮಸಿಗೆ ಹೋದವರಿಗೆ ಮಾತ್ರ ಸುಖದ ಲೇಷವೂ ಇರೋದಿಲ್ಲ ಅನ್ನೋ ಪ್ರಮಾಣದಿಂದ ಇದು ಗೊತ್ತಾಗ್ತದೆ. ನರಕೇ ಸುಖಲೇಶ ಸತ್ವೇಪಿ, ನರಕದಲ್ಲಿ ಸುಖಲೇಶ ಇದ್ರೂ ಕೂಡ ತಮಸಿ ತದಭಾವ ಸೂಚನಾತ್, ತಮೋಲೋಕದಲ್ಲಿ ಆ ಸುಖ ಇರುವುದೇ ಇಲ್ಲ ಅಂತ ಅನ್ನೋದು ಪುರಾಣ ವಾಕ್ಯಗಳಿಂದ ಗೊತ್ತಾಗ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.